ಜಾಗಕ್ಕನ ಸಿಕ್ಕಕ್ಕೆ ಅವನಾದ್ರು ಅಡ್ಡ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ಬೋಟಿ ತೆಗೆದು ಬಿಡ್ತೀನಿ. ಜನ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾರೆ ಪಾರ್ಕ್. ಸಖತ್ತಾಗಿದೆ ನಮ್ಮ ಮಾರ್ಕ್. ಕಣ್ಣಿಗೆ ಹಾಕೊಳ್ಳುವಂತ ಗ್ಲಾಸ್ ಅಂತಾರೆ ಕನ್ನಡಕ. ಈ ಸಿನಿಮಾದಲ್ಲಿ ಕಿಚ್ಚನ ಜೊತೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ದೀಪ್ಸಿಕಾ. ಸಿನಿಮಾ ಬಹಳ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹುಡುಗರು ಕಾಪಾಡೋದಾಗಿರ್ಬೋದು, ಮತ್ತೆ ಈ ತರ ಈ ಜೋನರ್ ಅಲ್ಲಿ ಸುದೀಪ್ ಅವ್ರನ್ನ ನಾವು ನೋಡಿರ್ಲಿಲ್ಲ. ಫಸ್ಟ್ ಟೈಮ್ ಈ ಜೋನರ್ ಅಲ್ಲಿ ನೋಡಿದ್ ನಮಗೆ ತುಂಬಾ ಖುಷಿ ಆಯ್ತು. ಕಿಚ್ಚ ಫ್ಯಾನ್ಸ್ ಆಗಿ ಫೈಟ್ ಸೀನ್ ಅಲ್ಟಿಮೇಟ್ ಅಣ್ಣ. ಒಂದೊಂದು ಸೀನ್ ಅಲ್ಟಿಮೇಟ್ ಆಗಿತ್ತು. ಕ್ಯಾಮ್ರಾ ಆಗಿರ್ಬೋದು ಇನ್ನೊಂದ್ಸತ ನೋಡಿದ್ರೆ ಬೇಜಾರಾಗಲ್ಲ ಅಣ್ಣ. ಕಿಚ್ಚ ಬಾಸ್ಗೆ ಪಿಕ್ಚರ್ ಅಣ್ಣ ಏನ್ ಇಷ್ಟ ಆಯ್ತಲ್ಲ? ಅಸಲಿ ಐತ್ರಿ ಪಿಕ್ಚರ್. ಅಲ್ಲ ಯಾಕೆ ಸೂಪರ್ ಆಗಿತ್ತು. ಫಿಲಮ್ ಹೆಂಗಿತ್ತು ಅಣ್ಣ? ಮೂವಿ ಸೂಪರ್ ಆಗಿದೆ, ಬಂದ್ ನೋಡಿ ಎಲ್ಲರೂ ವಿಸಿಟ್ ಮಾಡಿ. ಕಿಚ್ಚ ಬಾಸ್ ಮೂವಿ ದಮ್ ಮಾಡೋದು ಕಮ್ಮಿ ಮಾಡ್ಬೇಕಲ್ಲಿ. ಸೂಪರ್ ಚೆನ್ನಾಗಿದೆ. ಬಾಸ್ ಬಾಸ್ ಅಂದ್ರೆ ಯಾರು? ಕಿಚ್ಚ ಬಾಸ್. ಮಾತ್ರ ಬೆಂಕಿ ಅಣ್ಣ, ಬೆಂಕಿ ಅಣ್ಣ ಚಲೋ ಐತಿ. ದಾದಾ ಯಾರ್ ಗೊತ್ತಾ? ಸಖತ್ ಮೂವಿ. ಸ್ಟಾರ್ಟಿಂಗ್ ಇದ್ದಾನ ಫುಲ್ ಮಾಸ್ ಐತಿ. ಪ್ಯಾಕೇಜ್ ಸಿನಿಮಾ ಸುದೀಪ್ ಆಡಿಯನ್ಸ್ ಗೆ ಎಲ್ಲರಿಗೂ ಲೈಕ್ ಆಗುತ್ತೆ. ಸುದೀಪ್ ಸರ್ ಆಡಿಯನ್ಸ್ ಗೆ ಬೆಟರ್. ಅಸಲಿ ಸರ್ ಮೂವಿ ಮಾತ್ರ ಅಸಲಿ ಆಗಿದೆ. ಎಲ್ಲರೂ ಬಂದ್ ನೋಡಿ. ಒಳ್ಳೆ ಮೂವಿ. ಕಿಚ್ಚ ಬಾಸ್ ಪಾಯಿಂಟ್ ಆಫ್ ಸೂಪರ್ ಆಗಿತ್ತು. ಸುದೀಪ್ ಅವ್ರು ಮಾಸ್ಟರ್ ಕಾಣ್ತಾ ಇದ್ರು. ಸೂಪರ್ ಮೂವಿ. ಪ್ರಜ್ವಲ್ ಅವ್ರ ಆಕ್ಟಿಂಗ್ ಬಹಳ ಚಲೋ ಆಗಿದೆ. ಸಿನಿಮಾ ಚೆನ್ನಾಗಿದೆ ಸರ್, ಎಲ್ಲ ಬಂದು ನೋಡ್ರಿ ನೀವೇ. ಸಖತ್ತಾಗಿದೆ ಮೂವಿ ಅಣ್ಣ. ಇದು ಜೀವನದಲ್ಲಿ ಮರಿಲಾರ್ದಂತ ಮೂವಿ ಅಣ್ಣ. ಮೂವಿ ಮಾತ್ರ ಬ್ಯಾಂಕ್ ಐತಿ, ಎಲ್ಲರೂ ನೋಡ್ರಿ. ಮೂವಿ ಮಾತ್ರ ಬ್ಯಾಂಕ್ ಐತಿ, ಫೈಟಿಂಗ್ ಬ್ಯಾಂಕ್ ಐತಿ. ನಮ್ ಬಾಸ್ ಮ್ಯಾಕ್ಸ್ ಆದ್ಮೇಲೆ ಮ್ಯಾಕ್ಸಿಮಮ್ ಮಾಸ್ ಜೊತೆ ಮಾರ್ಕ್ ನೇ ಬಂದಾರ ನಮ್ ಬಾಸ್. ನೋಡ್ರಿ ನೆಕ್ಸ್ಟ್ ಮಾರ್ಕ್ ಐತಿ. ಮಾರ್ಕ್ ಜೊತೆ ಬರ್ಬೇಕಂತ ಅನ್ಸುತ್ತಾ? ಅನ್ಸುತ್ತ ಭಯ. ಅವ್ರ ಯಾವ ಹೆಂಗ್ ಬಂದ್ರು ನಮ್ಗೆ ಚಲೋ ಭಯ. ಅವ್ರ ಒಂದ್ 2 ಸಲ ಬಂದ್ರೆ ಚಲೋ. ಮೂವಿ ಮಾತ್ರ ಬಾಸ್ ಡಿಸೆಂಬರ್ 25ಕ್ಕೆ ಒಂದ್ ಮಾತು ಹೇಳಿದ್ರು, ಇಲ್ಲಿ ಕೂಗೋ ವಯಸ್ಸು ಅಲ್ಲಿವರೆಗೂ ಕೇಳಿಸ್ಬೇಕಂತ. ಅದಕ್ಕೆ ಒಂದ್ಸಲ ಕಿಚ್ಚ 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 ದಾದಾ ಯಾರ್ ಗೊತ್ತಾ? ತಲ ಸ್ವಾಗ್ ಗೊತ್ತಾ? ಸುಖ ಸ್ಟೈಲ್ ಗೊತ್ತಾ? ಜಗ ಸೈಕ್ ಗೊತ್ತಾ? ಸೊ ಇವಾಗ ಒಂದ್ ಎನರ್ಜಿ ಜೋಶ್ ಬಂತು. ಜನ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾರೆ ಪಾರ್ಕ್. ಸಖತ್ತಾಗಿದೆ ನಮ್ಮ ಮಾರ್ಕ್. ದೇವರಿಗೆ ಪೂಜೆ ಮಾಡೋ ಹೋಗಿಸ್ತಾರೆ ದೀಪ. ಬ್ಲಾಕ್ ಬಸ್ಟರ್ ಆಗಿ ಅಲ್ಟಿಮೇಟ್ ಆಗಿ ಆಕ್ಟಿಂಗ್ ಮಾಡಿದ್ರೆ ನಮ್ಮ ಅಭಿನವ ಚಕ್ರವರ್ತಿ ಕಿಚ್ಚ. ಶಿವನ ಹೃದಯವನ್ನು ಗೆದ್ದು ಯಮರಾಜನ ಪಾಶಕ್ಕೆ ಒಳಗಾಗದೆ ಯಮನನ್ನೇ ಎದುರಿಸಿದ ಆ ಮಾರ್ಕಂಡೇಯ. ಸೊ ಅದೇ ರೀತಿ ಅಭಿಮಾನಿಗಳ ಹೃದಯವನ್ನು ಗೆದ್ದು ಮಕ್ಕಳ ಹೃದಯವನ್ನು ಕದ್ದು. ಅದಷ್ಟೇ ಅಲ್ಲ, ಸಿನಿಮಾದಲ್ಲಿ ಮಾರ್ಕ್ ಎಂಬ ಚಲನಚಿತ್ರದಲ್ಲಿ ಎದುರಾಳಿಗಳನ್ನು ಎದುರಿಸಿ ಗಡಗಡನೆ ನಡಗಿಸಿದ ನಮ್ಮ ಅಜಯ ಮಾರ್ಕಂಡೇಯ. ಅದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರಿಗೆ. ಕಣ್ಣಿಗೆ ಹಾಕೊಳ್ಳುವಂತ ಗ್ಲಾಸ್ ಅಂತಾರೆ ಕನ್ನಡಕ. ಈ ಸಿನಿಮಾದಲ್ಲಿ ಕಿಚ್ಚನ ಜೊತೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ದೀಪ್ಸಿಕಾ. ಇವರು ಚಲನಚಿತ್ರದಲ್ಲಷ್ಟೇ ಮಾರ್ಕಂಡೇಯ ಅಲ್ಲ, ನಿಜ ಜೀವನದಲ್ಲಿ ಕೂಡ ಅಜಯ ಮಾರ್ಕಂಡೇಯನೇ. ಊಟಕ್ಕೆ ಬೇಕೇ ಬೇಕು ಉಪ್ಪಿನಕಾಯಿ. ಹಂಗೆ ಈ ಸಿನಿಮಾದಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಮಸ್ತ್ ಮಲೈಕಾಯಿ ಅಣ್ಣ. ಕಿಚ್ಚ ಒಂದು ಡೈಲಾಗ್ ಹೇಳ್ಬೋದಾ ಸುದೀಪ್ ಅವ್ರದ್ದು? ಕೆಂಪೇಗೌಡ ಡೈಲಾಗ್ ಹೇಳ್ಬಿಡ್ತೀನಿ. ಕಳ್ಬಟ್ಟಿ ವ್ಯಾಪಾರ ಬರೀ ಹಳ್ಳಿನೇ ನಡೆಯೋದು, ಅಥವಾ ಹಳ್ಳಿ ಅಷ್ಟಂದ್ರೆ ಕೇಳುವಾಗುತ್ತೆ ನಿಂಗೆ. ಕಳ್ಬಟ್ಟಿ ದಂಧೆ ನಡ್ಸಕ್ಕೆ ಊರಾದ್ರೆ ಕೇರಿ ಆದ್ರೆ ಎಲ್ ಬೇಕಾದ ದಂಧೆ ನಡೆಸ್ತಾರ ಅವರು. ಏನ್ ಕಳ್ಬಟ್ಟಿ ದಂಧೆ ನಡೆದ ಸಿಟಿ ಡಬ್ಬ ಬಿಟ್ಟಿದಾವಲ್ಲಿ, ಅಥವಾ ನೀನ್ ತರಿಸ್ತಾನ ಕೂತಿದ್ದೆ ಇಲ್ಲಿ? ಯಾಕೆ ಗೊತ್ತಾ? ಅರೆಸ್ಟ್ ಮಾಡಕ್ಕಿನ ಮುಂಚೆ ರಿಲೀಸ್ ಮಾಡು ಅಂತ ಹೇಳ್ತಾ ಇದೆಯಲ್ಲ ನೀನು. ಒಂದು ಅಸಿಸ್ಟೆಂಟ್ ಕಮಿಷನರ್ ತಪ್ಪು ಮಾಡ್ದವನ್ಗೆ 4 ಬಿಟ್ಟು ಒತ್ತು ಹೋಗಾಗ ಪವರ್ ಪದವಿ ಬೇಕಾಗಿಲ್ಲ.
ಧಾರವಾಡ ಜಿಲ್ಲೆಯಲ್ಲಿ ಕುಗ್ರಾಮದಲ್ಲಿ ಬಾವಿಯಿಂದ ನೀರು ಸೇರಿ ಸ್ನಾನ ಮಾಡೋ ನಾನಾಗಿರ್ಬೋದು, ಅಥವಾ ಕಾವೇರಿ ಪೈಪಲ್ಲಿ ಇಟ್ಕೊಂಡು ಕೋರಿ ಹಾಕೋ ಸ್ನಾನ ಮಾಡೋ ನೀರಾಗಿರ್ಬೋದು, ಇಬ್ರು ಕೊಟ್ಟಿರೋದು ಕಾಕಿನೇ. ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಹಿಡ್ಕೊಂಡು ಓಡಿದ್ರೆ, ಆದ್ರೆ ಈ ಕೆಂಪೇಗೌಡ ಸಿಂಹನ ಎದೆ ಹಿಡ್ಕೊಂಡು ಓಡ್ತಾನೋ. ನೀನು ACP, ಅದಕ್ಕೆ AC ಇರೋ ರೂಮು, ನಾನಲ್ಲ, ಅದಕ್ಕೆ AC ಇಲ್ದಿರೋ ರೂಮು ಅಷ್ಟೇ. ನನಗೂ ನಿನಗೂ ವ್ಯತ್ಯಾಸ. ಮಾಡ್ಕೊ ಹೋಗ್. 500 ರೂಪಾಯಿ ಇದ್ರೆ ತರಕಾರಿ ಅಂಗಡಿ, 5,000 ಇದ್ರೆ ದಿನಸಿ ಅಂಗಡಿ, 50,000 ಇದ್ರೆ ಪ್ರಾವಿಷನ್ ಸ್ಟೋರ್, 5 ಲಕ್ಷ ಇದ್ರೆ ಡಿಪಾರ್ಟ್ಮೆಂಟ್ ಸ್ಟೋರ್ ಇರ್ತೀನಿ ನಾನು. ನಿನ್ನ ಹತ್ರ ಯಾರ ಮುಂದೆ 5 ಹೊತ್ತಿಗೆ ಚಿಲ್ಲರೆ ಕಾಸಿಗೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ನನ್ನ ಜಾಗಕ್ಕನ ಸಿಕ್ಕಕ್ಕೆ ಅವನಾದ್ರು ಅಡ್ಡ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ತೆಗೆದು ಬಿಡ್ತೀನಿ.